ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬಹಳ ಸಿಂಪಲ್ ಆಗಿ ಈ ವಿವರವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ. ಯಾಕಂದ್ರೆ ನಾವು ಹೇಳ್ತಿದೀವಲ್ಲ, 1,000 ಬರೋಬ್ಬರಿ 1,000 ಪುಟಗಳ ದಾಖಲೆಯನ್ನ ಅಳೆದು ತೂಗಿ ಎಲ್ಲೆಲ್ಲಿ ತಪ್ಪಿನ ಮಾಹಿತಿ ಇದೆ ಎಲ್ಲಾ ದಾಖಲೆಗಳನ್ನ ಫೈಲ್ ಸಂಖ್ಯೆ ಕೊಟ್ಟು ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಫೈಲ್ ನಂಬರ್ 1 ವೈಟ್ನರ್, ಫೈಲ್ ನಂಬರ್ 2 ಮುಖ್ಯಮಂತ್ರಿಗಳ ಪತ್ನಿಯೇ ಬರೆದಿರೋದು, ಫೈಲ್ ನಂಬರ್ 3 ಯತೀಂದ್ರ ಸಿದ್ದರಾಮಯ್ಯನವರು ಇದ್ದ ಮೀಟಿಂಗ್ ನಲ್ಲಿ ಡಿಸೈಡ್ ಆಗತ್ತೆ ಅವರ ತಾಯಿ ಪಾರ್ವತಿ ಅವರಿಗೆ ಕಾಂಪನ್ಸೇಷನ್ ಎಲ್ಲಿ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅಂತ ಹೇಳಿ. ಫೈಲ್ ನಂಬರ್ 4 40-60 ನಿಯಮ ಬೇಡ, 50-50 ನಿಯಮದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಕಾಂಪನ್ಸೇಷನ್ ಕೊಡೋಣ ಅನ್ನೋ ನಿರ್ಧಾರ. ಫೈಲ್ ನಂಬರ್ 5 ಈ ಸೈಟು ಹಂಚಿಕೆಯಾದ ಸಂದರ್ಭದಲ್ಲಿ ಅಂದ್ರೆ ವಿಜಯನಗರ ಬಡಾವಣೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಬೆಲೆ ಬಾಳುವ 14 ಸೈಟ್ಗಳು ಹಂಚಿಕೆಯಾಗುವ ನಿರ್ಧಾರವನ್ನ ಕೈಗೊಂಡ ಮೀಟಿಂಗ್ ನಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಮೂಡಾದ ಅಧ್ಯಕ್ಷರಾದ ರಾಜೀವ್. ಆ ಇಂಟರ್ವ್ಯೂದು ವಿಜುವಲ್ ಇದ್ರೆ ಹಾಕೊಳ್ಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ರಾಜೀವ್ ಅವರದು, ಮೂಡಾದ ಮಾಜಿ ಅಧ್ಯಕ್ಷರ ಇಂಟರ್ವ್ಯೂ. ಅದರಲ್ಲಿ ಇಂಚಿಂಚು ಮಾಹಿತಿಯನ್ನು ಅವರು ಆಚೆ ಇಡೋ ಪ್ರಯತ್ನ ಮಾಡಿದ್ರು. ಬಟ್ ವೀಕ್ಷಕರ ಗಮನಕ್ಕೆ, ಈಸ್ ಅ ಕಾಂಗ್ರೆಸ್ ಮೆನ್. ನಾವು ಮೂಡಾ ಅಧ್ಯಕ್ಷರಾಗಿದ್ದ ಬಿಜೆಪಿಯಲ್ಲಿದ್ದ ರಾಜೀವ್ ಅವರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಸಹಜವಾಗಿ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಫೇವರ್ ಆಗಿ ಮುಖ್ಯಮಂತ್ರಿಗಳ ಫೇವರ್ನಾಗಿ ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ರಾಜೀವ್ ಮಾಡಿದ್ರು. ಬಟ್ ಕೌಂಟರ್ ಕ್ವೆಶ್ಚನ್ ನಲ್ಲಿ ಜನರ ಮುಂದೆನೇ ಇಟ್ವಿ, ಹೇಗೆ ಸತ್ಯವನ್ನ ಮರೆಮಾಚುವ ಪ್ರಯತ್ನವನ್ನ ಮಾಡಲಾಗಿದೆ ಅಂತ ಹೇಳಿ. ಅಲ್ಲಿಗೆ 5 ಫೈಲ್ಗಳನ್ನ ನಿಮ್ಮ ಮುಂದೆ ಇಟ್ಟಿರುವ ರಿಪಬ್ಲಿಕ್ ಕನ್ನಡ ಇದೀಗ 6ನೇ ಫೈಲ್ ಅನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಿಕ್ಕಿದೆ ಮತ್ತೊಂದು ಮಾಹಿತಿ. ಏನದು ಮಾಹಿತಿ? ನಿಯಮದ ಪ್ರಕಾರ ಎಲ್ಲಿ ಜಾಗವನ್ನ ವಶಕ್ಕೆ ಪಡೆದಿರ್ತಾರೆ ಅದೇ ಜಾಗದಲ್ಲಿ ಬದಲಿ ನಿವೇಶನ ಹಾಗೆ ಹಣದ ರೂಪದಲ್ಲಿ ಕಾಂಪನ್ಸೇಷನ್ ಅನ್ನ ಕೊಡಬೇಕು. ಇದು ನಿಯಮ. ಅಂದ್ರೆ ಕೆಸರೆ ಗ್ರಾಮವನ್ನ ಅಲ್ಲಿದ್ದ ಭೂಮಿಯನ್ನ ವಶಕ್ಕೆ ಪಡೆದ್ರೆ ಅದನ್ನ ಮೂಡ ಅಭಿವೃದ್ಧಿಪಡಿಸಿದ ನಂತರದಲ್ಲಿ ದೇವನೂರು ಬಡಾವಣೆ ಆದ ನಂತರದಲ್ಲಿ ದೇವನೂರು ಬಡಾವಣೆಯಲ್ಲೇ ಕೊಡಬೇಕು ಸೈಟ್. ಆದ್ರೆ ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಆದ್ರೂ ಕೂಡ ವಿಜಯನಗರದ 3ನೇ ಹಂತದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟ್ ಕೊಟ್ಟದ್ದು ಯಾಕೆ? ಆರ್ಟಿಐ ಮಾಹಿತಿ ನೋಡಿದ ಮೇಲೆ ಈ ಗಂಭೀರವಾದ ಪ್ರಶ್ನೆ ಎದ್ದಿದೆ. ದೂರುದಾರರಾಗಿರಂತಹ ಸ್ನೇಹಮಯಿ ಕೃಷ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸಂದರ್ಶನದಲ್ಲಿ ಇದ್ರ ಬಗ್ಗೆ ಹಿಂಟ್ ಅನ್ನ ಕೊಟ್ಟಿದ್ರು. ಕಳೆದ ಭಾನುವಾರ ಸ್ನೇಹಮಯಿ ಕೃಷ್ಣ ಅವರು ಸುಳಿವನ್ನ ನೀಡಿದ್ರು. 2022ರಲ್ಲಿ 7 ಸೈಟ್ ಹಂಚಿಕೆಯ ಬಗ್ಗೆ ದೂರುದಾರರಿಂದ ದಾಖಲೆ ರಿಲೀಸ್ ಆಗಿದ್ದು. ಆದ್ರೆ ಈಗ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ ಅಸಲಿ ಸತ್ಯ. ಅಂದರೆ ಬಾಕಿ ಇರೋದು ಕೇವಲ 7 ಅಲ್ಲ. ಎಷ್ಟು ಸೈಟ್ ಗೊತ್ತಾ? ಹೇಳ್ತೀವಿ ನಿಮಗೆ. ಹಾಗಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನ ಕೊಟ್ಟಂಥವರು. ರಿಪಬ್ಲಿಕ್ ಸ್ಟುಡಿಯೋಗೆ ಬಂದಂತಹ ಸಂದರ್ಭದಲ್ಲಿ ಕಳೆದ ಭಾನುವಾರ ಈ ವಿಚಾರದ ಬಗ್ಗೆ ಒಂದು ಸುಳಿವನ್ನ ನೀಡಿದ್ರು. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ನಾನು ಇನ್ನೊಂದು ದಾಖಲೆ ನಿಮ್ಮ ಮಾಧ್ಯಮ ಮೂಲಕ, ನಿಮ್ಮ ವಾಹಿನಿ ಮೂಲಕ ತೋರಿಸ್ತೀನಿ ನೋಡಿ. ಇದೇ ದೇವನೂರು ಬಡಾವಣೆಯಲ್ಲಿರ್ತಕ್ಕಂಥ ಒಂದು ನಿವೇಶನವನ್ನು 2022ರಲ್ಲಿ ಕೊಟ್ಟಿದ್ದಾರೆ. 2022ರಲ್ಲಿ. ಓಕೆ. ಮತ್ತೆ ಅದೇ ರೀತಿ 6 ನಿವೇಶನಗಳನ್ನು ಕೂಡ 2020ರಲ್ಲಿ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ ಕಾಣೋ ತರದಲ್ಲಿ ಫ್ರೇಮ್ ಇಡಿ. ಹಾ, ತೋರಿಸಿ ಸರ್. 2021 5 ನಿವೇಶನ ಕೊಟ್ಟಿದ್ದಾರೆ. 2022 1 ನಿವೇಶನ ಕೊಟ್ಟಿದ್ದಾರೆ. ಅಂದ್ರೆ ಅದೇ ಬಡಾವಣೆ ನಿವೇಶನ ಇದ್ರೂ ಕೂಡ ಯಾಕೆ ಅಲ್ಲಿ ನಿವೇಶನ ಕೊಡದೆ ಇವರಿಗೆ ಬೇರೆ ಕಡೆ ಕೊಡ್ತಾರೆ? ಸಿಂಪಲ್ ಪ್ರಶ್ನೆ. ಅಲ್ಲೇ ಸೈಟ್ ಇತ್ತು, ಕೊಡ್ಬೋದಾಗಿತ್ತು, ಯಾಕೆ ಕೊಟ್ಟಿಲ್ಲ? ಪ್ರಶ್ನೆ ಅಲ್ವಾ? ನಮ್ಮ ಹತ್ರ 7 ಸೈಟ್ಗಳ ದಾಖಲೆಯನ್ನ ಸ್ನೇಹಮಯಿ ಕೃಷ್ಣ ಅವರು ತೋರಿಸ್ಬಿಟ್ಟು ಹೇಳಿದ್ರು. ಅದೇ ಜಾಗದಲ್ಲಿ ಸೈಟ್ ಇತ್ತು. 2020-23ರಲ್ಲಿ ಬೇರೆಯವ್ರಿಗೆ ಸೈಟ್ ಕೊಟ್ಟಿದ್ದಾರೆ. ಪಾರ್ವತಮ್ಮನವ್ರಿಗೆ ಯಾಕೆ ಕೊಟ್ಟಿಲ್ಲ? ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದು ಕೇವಲ 7 ಸೈಟ್. ಆದ್ರೆ ರಿಪಬ್ಲಿಕ್ ಕನ್ನಡ ಆಕ್ಚುಲಿ ಎಷ್ಟು ಸೈಟ್ಗಳಿತ್ತು, ಎಷ್ಟು ನಿವೇಶನಗಳು ಖಾಲಿ ಇತ್ತು ದೇವನೂರು ಬಡಾವಣೆಯಲ್ಲಿ ನಿಮ್ಮ ಮುಂದೆ ಇಡ್ತಿದೆ. ಮೂಡಾ ಫೈಲ್ 6. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿರುವ 6ನೇ ಸುಳ್ಳು ದಾಖಲೆ ನನ್ನ ಕೈಲಿದೆ. ಏನ್ ಸುಳ್ಳದು? ಯಾವ ರೀತಿ ಸುಳ್ಳು ಹೇಳಿ ಸಿಗಾಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಈ ಡಾಕ್ಯುಮೆಂಟ್ ಬಟಾ ಬಯಲು ಮಾಡ್ತಾ ಇದೆ ಯಾವ ರೀತಿ ಮೂಡಾದ ನಿಯಮವನ್ನ ಉಲ್ಲಂಘನೆ ಮಾಡಿ
ಬೆಲೆ ಬಾಳುವ ಬದಲಿ ನಿವೇಶನಗಳನ್ನ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ನೀಡಲಾಗಿದೆ. ಅದನ್ನ ಬಯಲು ಮಾಡ್ತಾ ಇದೆ ಈ ದಾಖಲೆ. ರಿಪಬ್ಲಿಕ್ ಕನ್ನಡದ ಸೂಪರ್ 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 ಎಕ್ಸ್ಕ್ಲೂಸಿವ್ ದಾಖಲೆ. ಬೇರೆ ಯಾವುದೇ ಮಾಧ್ಯಮಗಳ ಕೈ ಸೇರದ ದಾಖಲೆ ರಿಪಬ್ಲಿಕ್ ಕನ್ನಡದ ಕೈಯಲ್ಲಿ. ಬೇರೆಯವ್ರ ಹತ್ರ ಇದ್ರೂ ಕೂಡ ಬಹುಶಃ ಅವ್ರಿಗೆ ಗೊತ್ತಾಗಿಲ್ವೇನೋ ಇದು ಎಷ್ಟು ವ್ಯಾಲ್ಯೂಬಲ್ ಡಾಕ್ಯುಮೆಂಟ್, ಎಷ್ಟು ಮೌಲ್ಯಯುತವಾದ ದಾಖಲೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಇದರ ಬಗ್ಗೆ ನಾವು ಇಷ್ಟೆಲ್ಲ ಒತ್ತಿ ಹೇಳ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ಬಿಲ್ಡಪ್? ನಿಮ್ಗೆ ಅನುಮಾನ ಬಂದಿರಬಹುದು. ಹೇಗೆ ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ಅಂದಿನ ಉಪಮುಖ್ಯಮಂತ್ರಿ, ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಪತ್ನಿ ಅನ್ನೋ ವಿಚಾರಕ್ಕೆ ಮೂಡಾದ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಮೂಡಾದಲ್ಲಿದ್ದ ನಿಯಮಗಳನ್ನ ರಾತ್ರೋರಾತ್ರಿ ಬದಲಾವಣೆ ಮಾಡಲಾಗಿದೆ. ಅದನ್ನ ಬಹಿರಂಗ ಪಡಿಸ್ತಾ ಇದೆ ರಿಪಬ್ಲಿಕ್ ಕನ್ನಡದ ಮೂಡಾ ಫೈಲ್ ಸಂಖ್ಯೆ 6. ದೇವನೂರು ಬಡಾವಣೆ ಎಲ್ಲಿ ಜಾಗವನ್ನ ವಶಕ್ಕೆ ಪಡೆದು ಅಲ್ಲಿ ನಿವೇಶನಗಳನ್ನ ಅಭಿವೃದ್ಧಿ ಮಾಡಿ ದೇವನೂರು ಬಡಾವಣೆ ಅನ್ನೋ ಹೆಸರನ್ನ ಕೊಟ್ಟಿತ್ತು ಮೂಡಾ. ಅದೇ ಬಡಾವಣೆಯಲ್ಲಿ ಖಾಲಿಯಾಗಿ ಬಿದ್ದಿದೆ ಸಾವಿರಾರು ಸೈಟ್ಗಳು. ಒಂದಲ್ಲ, ಎರಡಲ್ಲ, 100 ಅಲ್ಲ, 200 ಅಲ್ಲ, ಸಾವಿರಾರು ನಿವೇಶನಗಳು ಅದೇ ಬಡಾವಣೆಯಲ್ಲಿ ಖಾಲಿ ಇದೆ. ಈ ಬಗ್ಗೆ RTI ಮಾಹಿತಿ. ಜೂನ್ 18, 2024 ಇದೇ ವರ್ಷದ ಜೂನ್ ತಿಂಗಳ 18ನೇ ತಾರೀಕಿನವರೆಗೆ ಈ ದೇವನೂರು ಬಡಾವಣೆಯಲ್ಲಿ ಎಷ್ಟು ಸೈಟ್ಗಳು ಖಾಲಿ ಇತ್ತು, ಬೇರೆ ಬೇರೆ ಅಳತೆಯ ನೂರಾರು ಸೈಟ್ಗಳು ಅಲ್ಲಿ ಖಾಲಿ ಇತ್ತು ಅನ್ನೋದರ ಬಗ್ಗೆ RTI ಮಾಹಿತಿ ಇದೀಗ ಬಹಿರಂಗವಾಗ್ತಾ ಇದೆ ನಿಮ್ಮ ಮುಂದೆ. ಮೂಡಾ ಫೈಲ್ ಸಂಖ್ಯೆ 6 ನಿಮ್ಮ ಮುಂದೆ ಬಹಿರಂಗ ಪಡಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಗಮನಿಸಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಹಿಂಬರಹ ಮಾಹಿತಿ ಹಕ್ಕು ಅಧಿನಿಯಮ 2005 ಇದರ ಅಡಿಯಲ್ಲಿ ಮಾಹಿತಿಯನ್ನ ಕೋರಲಾಗಿರೋದು. ಮಾಹಿತಿಯನ್ನ ಕೊಟ್ಟಿರುವ ದಿನಾಂಕ ಮಾರ್ಕ್ ಮಾಡಿ ತೋರಿಸ್ತಿದೀವಿ, ವೈಟ್ನರ್ ಮಾರ್ಕ್ ಅಲ್ಲ, ಬೋಲ್ಡ್ ಮಾರ್ಕ್. ಗಮನಿಸಿ, 18/6/2024 ಅನ್ವಯ ಕೆಸರೆ ಗ್ರಾಮವನ್ನ ಮೂಡಾ ದೇವನೂರು ಬಡಾವಣೆಯಾಗಿ ಪರಿವರ್ತನೆ ಮಾಡಿದ ನಂತರದಲ್ಲಿ ಬಾಕಿ ಇರುವ ಸೈಟ್ಗಳ ಸಂಖ್ಯೆ 3069. ಎಷ್ಟು? 3069. 460 ಕಾರ್ನರ್ ಸೈಟ್, ಮೂಲೆ ಸೈಟ್ಗಳೇನೆ 460 ಬಾಕಿ ಇದೆ. ಮುಖ್ಯಮಂತ್ರಿಗಳ ಪತ್ನಿಗೆ ಹೇಗೆ ಅಳೆದು ತೂಗಿ ಲೆಕ್ಕ ಮಾಡಿದ್ರು ಕೂಡ ಸಿಗಬೇಕಾಗಿದ್ದು 2 ಸೈಟ್ ಅಂತಾರೆ. ಈ ದಾಖಲೆಗಳ ಆಧಾರದ ಮೇಲೆ ಮೂಡಾದ ನಿಯಮ ಅರ್ಥ ಮಾಡ್ಕೊಂಡಿರುವವರು. ಕೊಟ್ಟಿರೋದು 14 ಸೈಟ್. ಎಲ್ಲಿ? ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಕೊಡಬೇಕು ಅನ್ನೋ ನಿಯಮ ಇದ್ರೂ ಕೂಡ 3069 ಸೈಟ್ಗಳಿದ್ರೂ ಕೂಡ ಯಾಕೆ ಕೊಟ್ಟಿಲ್ಲ ದೇವನೂರು ಬಡಾವಣೆಯಲ್ಲಿ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆ ಇದು. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದೇ ವರ್ಷ, ಈ ವರ್ಷದ ಜೂನ್ ತಿಂಗಳ 18ನೇ ತಾರೀಕಿನವರೆಗೂ 3069 ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ ಖಾಲಿ ಇದೆ. ಹಂಚಿಕೆ ಆಗ್ತಾ ಇದೆ ಈ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಅವರಿಗೆ.